ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪಠ್ಯಪುಸ್ತಕದಲ್ಲಿರುವ ಬಸವಣ್ಣನವರ ವಚನಗಳನ್ನು ಅತಿ ಸರಳವಾಗಿ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪದ್ಯಭಾಗವು ಸುಲಭವಾಗಿ ಅರ್ಥವಾಗಬೇಕೆನ್ನುವುದೇ ಈ ವಿಡಿಯೋದ ಉದ್ದೇಶವಾಗಿದೆ. ಮೊದಲನೇ ವಚನದಲ್ಲಿ ಬಸವಣ್ಣನವರು ಮನುಷ್ಯರ ನಡುವಿನಲ್ಲಿ ಹೊಮ್ಮಬೇಕಾದ ಮಾನವೀಯತೆ, ಹೃದಯ ವೈಶಾಲ್ಯತೆಯು ಗೈರು ಹಾಜರಾದಾಗ ನಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ ಎಂದು ವಿವರಿಸಿದ್ದಾರೆ. ಮನ ಸೇರಿದಾಗ ತನು ಕರಗಬೇಕು, ಸ್ಪರ್ಶದಲ್ಲಿ ರೋಮಾಂಚನವಿರಬೇಕು, ಒಬ್ಬರನ್ನೊಬ್ಬರ ನೋವು ಕಂಡಾಗ ಕಣ್ಣೀರು ಸುರಿಸಬೇಕು, ಬೇರೆಯವರ ಕಷ್ಟದಲ್ಲಿ ನಾವು ಸ್ಪಂದಿಸಬೇಕು, ಮಾತಿನಲ್ಲಿ ವಿನಯತೆ ಇರಬೇಕು. ಈ ಗುಣಗಳು ಇಲ್ಲದವನು ಡಾಂಬಿಕ ಭಕ್ತರೆನಿಸುತ್ತಾನೆ. ಈ ಗುಣಗಳು ಯಾರಲ್ಲಿ ಇವೆಯೋ ಅವರು ನಿಜವಾದ ಭಕ್ತರಾಗಲು ಸಾಧ್ಯ ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು ಎರಡನೇ ವಚನದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯಿಂದ ಯಾವುದೇ ಪ್ರಯೋಜನ ಇಲ್ಲ ಎಂಬುದನ್ನು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ನಮ್ಮ ಕೈಯಲ್ಲಿ ಸಾಕಷ್ಟು ಹಣವಿದ್ದು ಬದುಕಲು ಆಯುಷ್ಯರೇಖೆ ಇಲ್ಲದಿದ್ದರೆ ಆ ಹಣದಿಂದ ಯಾವುದೇ ಪ್ರಯೋಜನವಿಲ್ಲ. ಹೇಡಿಯ ಕೈಯಲ್ಲಿ ಎಷ್ಟೇ ಶಕ್ತಿಶಾಲಿಯಾದ ಚಂದ್ರಾಯುಧ ಇದ್ದರೂ ಕೂಡ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಕುರುಡನ ಕೈಯಲ್ಲಿ ಕನ್ನಡಿಯನ್ನು ನೀಡಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯವನ್ನು ನೀಡಿದರೆ ಮಂಗನಿಗೆ ಆ ಮಾಣಿಕ್ಯದ ಬೆಲೆಯು ತಿಳಿದಿರುವುದಿಲ್ಲ. ಅದೇ ರೀತಿ ಕೂಡಲ ಸಂಗಮ ದೇವರ ಅರಿಯದೆ ಕೈಯಲ್ಲಿ ಲಿಂಗವಿದ್ದರೂ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಶಿವಪಥವನ್ನು ಅರಿಯದೆ ಬರೀ ಕೈಯಲ್ಲಿ ಲಿಂಗವನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು ಮೂರನೇ ವಚನದಲ್ಲಿ ಕಾಯಬೇಕಾದವರೇ ನಮ್ಮನ್ನು ಕೊಲ್ಲಲು ಮುಂದಾದರೆ ನಾವು ಯಾರ ಬಳಿಗೆ ಹೋಗಲು ಸಾಧ್ಯ ಎಂಬುದನ್ನು ವಿವಿಧ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಒಲೆ ಹತ್ತಿ ಉರಿದಾಗ ಅದರ ಮುಂದೆ ನಾವು ನಿಲ್ಲಬಹುದು, ಆದರೆ ನಾವು ವಾಸಿಸುವ ಭೂಮಿಯೇ ಹತ್ತಿ ಉರಿದರೆ ಎಲ್ಲಿಗೆ ಹೋಗಲು ಸಾಧ್ಯ, ಎಲ್ಲಿಯೂ ಕೂಡ ನಾವು ಬದುಕಲು ಸಾಧ್ಯವಿಲ್ಲ ಎಂಬುದನ್ನು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ. ಕೆರೆಗೆ ಕಟ್ಟಿದ ಏರಿಯೇ ಕೆರೆಯ ನೀರನ್ನು ಕುಡಿದರೆ, ಹೊಲಕ್ಕೆ ಕಟ್ಟಿದ ಬೇಲಿಯೇ ಹೊಲವನ್ನು ತಿಂದು ಹಾಕಿದರೆ, ಮನೆಯನ್ನು ಕಾಪಾಡುವ ನಾರಿಯೇ ಮನೆಯನ್ನು ಕಳ್ಳತನ ಮಾಡಿದರೆ, ಜೀವ ನೀಡುವ ತಾಯಿಯ ಹಾಲೇ ಮಗುವಿಗೆ ವಿಷವಾಗಿ ಮಗುವನ್ನು ಕೊಂದು ಹಾಕಿದರೆ ನಮ್ಮನ್ನು ಇನ್ನು ಯಾರು ಕಾಪಾಡುತ್ತಾರೆ ಎಂದು ಇಲ್ಲಿ ಬಸವಣ್ಣನವರು ತಿಳಿಸಿದ್ದಾರೆ. ಎಂದರೆ ನಮ್ಮನ್ನು ಕಾಪಾಡುವವರೇ ನಮ್ಮನ್ನು ಕೊಲ್ಲಲು ಮುಂದಾದರೆ ನಮ್ಮನ್ನು ಯಾರೂ ಕೂಡ ಕಾಪಾಡಲು ಸಾಧ್ಯವಿಲ್ಲ ಎಂಬುದೇ ಈ ವಚನಗಳ ಉದ್ದೇಶವಾಗಿದೆ.